ನೋಟಿಸ್ ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ. ಬಗ್ಗೆ ಮಾತ್ರ ನಾನು ಕನ್ನಡಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಕ್ಕೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿದ್ದಂಗೆ ಹೋಗಿರೋದು ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ ಅವನತ್ರ ಇದೆ. ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮಗೆ ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಈ ಪೊಲೀಸರು ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್ ನಿಮಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತು ಅಂದ್ರೆ ಘಟನೆ ಆದ ನಾಳೆಗೆ ಏನಾದ್ರು ಗೊತ್ತಾಗಿತ್ತ ನೀವು? ಅಂದ್ರೆ ಟಿವಿಲಿ ಬಂದಿದ್ದೇನೆ. ಟಿವಿ ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದಿಲ್ಲ? ನಾನು CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರು, ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಕಿಶೋರ್ ಅವರು ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರ? ಯಾರು? ಕಿಶೋರ್ ಇನ್ನೂ ಮಾತಾಡಿಲ್ಲ. ನನ್ನ ನಿಮ್ಮ ವಿನಯ್ ಅವರು ಏನಾದ್ರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್ ಈಗ ಈ ಒಂದು ನಿಮ್ಮ ಶೆಡ್ಡಲ್ಲಿ ಈ ಥರ ನಡೆದಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗೋದು ಅಷ್ಟೇ. ಬನ್ನಿ ಅಂತ ಸರ್ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ವಿ 2 ದಿನ. ಈ ತರ ಬರ್ತಿದ್ರು ಅವಾಗ ಎರಡೇ ಸತಿ ಬಂದಿರು. ಯಾವಾಗ ಬಂದಿದ್ರು ಮುಂಚೆ? ಅದೇ ಒಂದು ಆದಾಗ ಕಾಟೇರನ ಯಾವುದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಕರಿತೀನಿ ಅಂತ ಹೇಳಿಲ್ಲ. ನನ್ನ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಥ್ಯಾಂಕ್ ಯು. ಓನರ್ ಆಗಿದ್ದಕ್ಕೆ ನೋಟಿಸ್ ಕೊಟ್ಟಿದ್ರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಶ್ನೆಗಳು ಏನು ಕೇಳಿಲ್ಲ, ಜಾಸ್ತಿ ಏನು ಕೇಳಿಲ್ಲ. ಬಗ್ಗೆ ಮಾತ್ರ ಮತ್ತೆ ದರ್ಶನ್ ಅವ್ರಿಗೆ ನಾನು ಕನ್ನಡಪರ ಸಂಘಟನೆ ನಡೆಸಿದ್ದೆ, ಅವತ್ತಿಂದ ವಿಚಾರಣೆ ಕರೆದಿದ್ದ ಉದ್ದೇಶ ಏನು? ಲ್ಯಾಂಡ್ ಓನರ್ ಬಗ್ಗೆ, ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಕ್ಕೆ. ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ, ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು. ನಿಮ್ಗೆ ಗೊತ್ತಿದ್ದಂಗೆ ಹೋಗಿರೋದು ಅಲ್ಲಿ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ. ಕಿಶೋರ್ ಬಾಡಿಗೆದಾರ ಅವನತ್ರ ಇದೆ. ನಮಗೂ ಅಲ್ಲಿ ಇದಕ್ಕೆ ಹೋಗಲ್ಲ, ಬಾಡಿಗೆ ಕೊಟ್ಟಿದ್ದೀವಿ. ಈ ಘಟನೆ ಬಗ್ಗೆ ನಿಮಗೆ ನೆಕ್ಸ್ಟ್ 10ನೇ ತಾರೀಕು ಟಿವಿಲಿ ನೋಡಿದಾಗಲೇ ಬಂದಿದ್ದು. ಈ ಪೊಲೀಸರು ಏನು ಪ್ರಶ್ನೆ ಮಾಡಿದ್ರು? ಯಾವಾಗ ಈಗ ಪ್ರಶ್ನೆ ಏನು ಮಾಡಲಿಲ್ಲ, ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು. ಸರ್ ನಿಮಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ತು ಅಂದ್ರೆ ಟಿವಿಲಿ ಬಂದಿದ್ದೇನೆ. ಟಿವಿ ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು. ಸೊ ನೀವು ಅದ್ರ ಫಾಲೋ ಅಪ್ ಇರೋದಿಲ್ಲ? ನಾನು CCTV ಇದೆ, ಬಟ್ CCTV ನಮ್ಮ ಹತ್ರ ಇಲ್ಲ. ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರು, ಅವ್ರು ತಗೊಂಡೋಗಿದ್ದಾರೆ. ಘಟನೆ 2 ದಿನ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಕಿಶೋರ್ ಅವರು ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರ? ಯಾರು? ಕಿಶೋರ್ ಇನ್ನೂ ಮಾತಾಡಿಲ್ಲ. ನನ್ನ ನಿಮ್ಮ ವಿನಯ್ ಅವರು ಏನಾದ್ರು ನನ್ನ ತಂಗಿ ಮಗ ಅಷ್ಟೇ, ನಾ ಏನು ಮಾತಾಡಿಲ್ಲ. ಸರ್ ಈಗ ಈ ಒಂದು ನಿಮ್ಮ ಶೆಡ್ಡಲ್ಲಿ ಈ ತರ ನಡೆದಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ ನಾನು ಹೇಳೋದು ನನಗೆ ಗೊತ್ತಿಲ್ಲದೆ ನಡೆದೋಗಿದೆ. ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗೋದು ಅಷ್ಟೇ. ಬನ್ನಿ ಅಂತ ಸರ್ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರ ಸರ್? ಆಗಿದೆ ಇಲ್ಲ, ನನ್ನ ತಂಗಿ ಮಗನೇ ನಡೆಸಿದ್ವಿ 2 ದಿನ. ಈ ತರ ಬರ್ತಿದ್ರು ಅವಾಗ ಎರಡೇ ಸತಿ ಬಂದಿರು. ಯಾವಾಗ ಬಂದಿದ್ರು ಮುಂಚೆ? ಅದೇ ಒಂದು ಆದಾಗ ಕಾಟೇರನ ಯಾವುದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು, ಒಂದೇ ಒಂದು ಶೂಟಿಂಗ್. ನಾ ಖಂಡಿತ ಬರ್ತೀನಿ. ಕರಿತೀನಿ ಅಂತ ಹೇಳಿಲ್ಲ. ನನ್ನ ಅವಶ್ಯಕತೆ ಇದ್ದರೆ ನನಗೆ ಹೇಳ್ತಾರೆ, ನಾನು ಬರ್ತೀನಿ. ನಂಬರ್ ಎಲ್ಲ ಕೊಟ್ಟಿದ್ದೀನಿ, ಬರ್ತೀನಿ. ಥ್ಯಾಂಕ್ ಯು.